ಮಾಡ್ಬೇಕು. ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಫಸ್ಟ್ ಒನ್ ನಾವು ಮಾಡಬೇಕಾಗಿರುವಂತ ಕೆಲಸ ಆಗಿರುತ್ತೆ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇರು. ಏನ್ ಮಾಡೋದು ರೆಡಿ ಇರ್ಬೇಕು? ನನಗೆ 8 ಗಂಟೆ 10 ಗಂಟೆ ಮಲಗಬೇಕು, ಸ್ಯಾಟರ್ಡೇ ಸಂಡೇ ರಜಾ ಬೇಕು, ನಾನ್ ಕೆಲಸ ಮಾಡಕ್ಕೆ ರೆಡಿ ಇಲ್ಲ ಅಂದ್ರೆ ನೀವು ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಡಿಗ್ರೆ ಸ್ಯಾಕ್ರಿಫೈಸ್, ಹಾಲಿಡೇಸ್ ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇರು. ಎರಡನೇದು ಆಗಿರುತ್ತೆ ಲರ್ನಿಂಗ್ ಅಂಡ್ ಗ್ರೋಯಿಂಗ್. ಕಲಿಯೋದಕ್ಕೆ ರೆಡಿ ಇರಬೇಕು, ಕಲಿತು ಬೆಳವಣಿಗೆ ಆಗೋದಕ್ಕೆ ರೆಡಿ ಇರಬೇಕು. ಅದಕ್ಕೆ ರೆಡಿ ಇಲ್ಲ ಅಂದ್ರೆ ನಾವು ಬಿಸ್ನೆಸ್ ಮಾಡೋದಕ್ಕೆ ಯೋಗ್ಯರು ಅಲ್ಲ. ಮೂರನೇದು ಕ್ರಿಟಿಸಿಸಮ್ ಅಂಡ್ ಲಾಸಸ್. ತುಂಬಾ ಜನ ನೆಗೆಟಿವ್ ಹೇಳ್ತಾರೆ, ನಮ್ಮನ್ನ ಅಪಪ್ರಚಾರ ಮಾಡ್ತಾರೆ, ನೂರಾರು ವಿಚಾರಗಳನ್ನ ಇಲ್ಲದನ್ನ ಹೇಳ್ತಾರೆ. ಹೌದಲ್ವಾ? ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತ ಹೇಳ್ತಾರೆ. ಸೊ ಆ ಕ್ರಿಟಿಸಿಸಮ್ ನ ಫೇಸ್ ಮಾಡೋದಕ್ಕೆ, ಅಪಪ್ರಚಾರನ ಫೇಸ್ ಮಾಡಕ್ಕೆ ರೆಡಿ ಇರಬೇಕು, ಲಾಸಸ್ ನ ಫೇಸ್ ಮಾಡಕ್ಕೆ ರೆಡಿ ಇರಬೇಕು. ಕೊನೆಯದಾಗಿ ಆಗಿರುತ್ತೆ ನಮ್ಮ ಈ ರೈಸ್ ಬೈ ಲಿಫ್ಟಿಂಗ್ ಅದರ್ಸ್. ಕೊನೆಯ ಪಾಯಿಂಟ್ ಆಗಿರುತ್ತೆ ನಾವು ಬೆಳೀತಾ ಇನ್ನೊಬ್ಬರನ್ನ ಬೆಳೆಸ್ತಾ ನಾವು ಬೆಳಿಬೇಕು. ನಾವು ಸೆಲ್ಫಿಶ್ ಆಗ್ಬಾರ್ದು. ನಾವೇನಾಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ ನಾನು 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 ನನ್ನೇ 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 ನನ್ನಿಂದ 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 ಅಂತ ಇರಬಾರದು. ಇನ್ನೊಬ್ಬರನ್ನ ಬೆಳೆಸಿ ನಾವು ಬೆಳಿಬೇಕು. ಇಫ್ ಯು ಗೋ ಅಲೋನ್ ಯು ಕ್ಯಾನ್ ಗೋ ಫಾಸ್ಟ್ ಬಟ್ ಯು ಕ್ಯಾನ್ ನಾಟ್ ಗೋ ಫಾರ್. ನೀವು ಒಬ್ಬರೇ ಹೋದ್ರೆ ನೀವು ಫಾಸ್ಟ್ ಆಗಿ ಹೋಗ್ಬೋದು, ದೂರ ಹೋಗಕ್ಕೆ ಆಗಲ್ಲ.